ಭಯ ಪಡ್ಬೇಡ ನಾಣಿ. ನಾನು ನಿನಗೇನೋ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ನಿನಗೆ ಏನಾಗಿದೆ ಅಂತ ನೋಡಕ್ ಬಂದಿದ್ದೀನಿ. ತುಂಬಾ ಬೇಜಾರಾಗ್ತಿದೆ ನಾಣಿ. ತುಂಬಾ ಒಳ್ಳೆಯವನು, ಯಾರಿಗೂ ಅಪಕಾರ ಮಾಡ್ದಿರೋನು. ನಿನಗೆ ಹೀಗೆ ಯಾಕಾಯ್ತೋ ನನಗೆ ಅರ್ಥ ಆಗ್ತಿಲ್ಲ. ನೀನೇನೋ ಹೇಳ್ಬೇಕು ಅಂತ ಪ್ರಯತ್ನಿಸಿ ಹೀಗಾಯ್ತು ಅಂತ ಗೊತ್ತಾಯ್ತು. ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ನಾಣಿ? ಮದ್ವೆ ನಡೆದ್ರೆ ದಿವ್ಯ ಸತ್ತೋಗ್ತಾಳ? ಆ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತಾನಾ? ಎಷ್ಟೇ ಆದ್ರೂ ದಿವ್ಯ ನನ್ನ ಮಗಳು ಅಂತವಳಲ್ವಾ. ಅವಳ ಯೋಗಕ್ಷೇಮನ ಕಷ್ಟ ಸುಖನ ಅವಾಗವಾಗ ತಿಳ್ಕೊತಿರ್ಬೇಕು ಅಲ್ವಾ. ಏನ್ ನಾಣಿ, ಈ ವಿಷಯನ ಎಲ್ರಿಗೂ ಹೇಳ್ಬೇಕಾ? ಮದ್ವೆ ನಡೆದ್ರೆ ದಿವ್ಯ ಸತ್ತೋಗ್ತಾಳೆ ಅಂತ ಹೇಳ್ಬೇಕಾ? ಶಾಪ ತನ್ನ ದಾರಿನ ಬದಲಾಯಿಸ್ಕೊಂಡಿದ್ದೆ ಅಂತ ಮನೆ ಸೊಸೆ ಬದಲು ಮಗಳನ್ನ ಬಲಿ ತಗೊಳುತ್ತೆ ಅಂತ ಹೇಳ್ಬೇಕಾ? ನಾನು ಹೇಳೋಕ್ಕಾಗಲ್ಲ ನಾಣಿ. ಹೇಳಿ ದಿವ್ಯಾಗೆ ನೋವು ಕೊಡು ಅಂತ್ಯಾ? ಅವಳು ಶಾಶ್ವತವಾಗಿ ಕನ್ಯೆಯಾಗಿ ಉಳ್ಕೋಬೇಕು ಅಂತ್ಯಾ? ಅವಳ ಜೀವನನ ನಾಶ ಮಾಡು ಅಂತ್ಯಾ? ಅದು ನನ್ನ ಕೈಯಲ್ಲಿ ಆಗಲ್ಲ. ಯಾಕಂದ್ರೆ ಮದ್ವೆ ಮಾಡ್ಕೊಂಡು ಆ ದಿವ್ಯ ಸಾಯ್ಲಿಲ್ಲ ಅಂದ್ರೆ ನಾನ್ ಸಾಯ್ತೀನಂತೆ. ನಮ್ ಜಾತಕ ಆಗಿದೆ ಮತ್ತೆ. ಸೊ ನಾನ್ ಬದುಕ್ಬೇಕು ಅಂದ್ರೆ ಆ ದಿವ್ಯ ಸಾಯ್ಬೇಕು. ಅದಕ್ಕೆ ಅವಳ ಮದ್ವೆನ ನಾನೇ ಮಾಡ್ತೀನಿ ಅಂತ ಮನೇಲಿ ಹೇಳ್ ಬಂದಿದ್ದೀನಿ. ಆ ಮನೆಗೆ ನೀನೊಬ್ಬ ತುಂಬಾ ವಿಶ್ವಾಸಿ, ನಂಬಿಕಸ್ತ. ನೀನೆಲ್ಲಿ ಬಾಯ್ ಬಿಟ್ಟು ನಿಜ ಹೇಳ್ತೀಯನೋ ಅಂತ ನಿನ್ನ ಹತ್ರಕ್ಕೆ ಬಂದಿದ್ದೀನಿ. ಈ ಮದ್ವೆ ಆಗೋವರೆಗೂ ನೀನು ಹೀಗೆ ಇರ್ಬೇಕು. ಬಾಯ್ ಬಿಟ್ಟಿಯೋ? ಈಗಷ್ಟೇ ಮೀನಾಕ್ಷಿನ ನೋಡ್ದೆ.